ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಏನು ಸ್ಪೆಷಲ್ ಡೇ ಗೊತ್ತಾ? ನಮ್ಮ ಮನೇಲಿ ಇವತ್ತು ನಿಮ್ಮ ತಮ್ಮನೇಲಿ ನೋಡಿರೋ ಥರ ಇವತ್ತು ನಮ್ಮ ಅಮ್ಮನ ಬರ್ತಡೆ. ಬರೋ ಹ್ಯಾಪಿ ಬರ್ತಡೇ ಅಮ್ಮ. ನಮ್ಮ ಅಮ್ಮನ ಬರ್ತಡೇ ಸ್ಪೆಷಲ್ಗೆ ಚಿಕನ್ ಮಾಡೋದೆ. ಏನು ಗೊತ್ತಾ, ನಮ್ಮ ಅಮ್ಮನ ಬರ್ತಡೇ ದಿನನೇ ನಾನು ಹುಷಾರು ತಪ್ಪಿಟ್ಟಿದ್ದೀನಿ. ನೀನು ನೋಡು, ನೀನು ಬರ್ತಡೇ ದಿನನೇ ಹುಷಾರು ತಪ್ಪಬೇಕಣ ನಾವು. ಏನೇನು ಪ್ಲ್ಯಾನ್ ಇವಾಗ ನೆಕ್ಸ್ಟು? ಬೇಸಿ ಏನು ಪ್ಲ್ಯಾನ್ ಇಲ್ಲ ಇವತ್ತು. ಮಾಮೂಲಿ ನಮ್ಮ ಅಮ್ಮನ ಬರ್ತಡೇ ಅಂತ ಹೊರಗಡೆ ಹೋಗೋದು, ಸಂಜೆವರೆಗೂ ಸುತ್ತಾಡೋದು, ಮನೆಗೆ ಬರೋದು ಅಷ್ಟೇ. ಏನಂತೀಯಪ್ಪ? ನಿಮ್ಮ ಅತ್ತೆ ಬರ್ತಡೆಗೆ ಏನು ಕೊಡಿಸ್ತಾ ಇದೆಯಾ? ಇದು ರುಚಿ ಪ್ರಿನ್ಸಲ್ಲಿ ಹೋಟ್ಲಲ್ಲಿ ಬುಕ್ ಮಾಡಿದ್ದೀವಿ. ಅಪ್ಪ, ನೀನು ಹೆಂಡತಿ ಬರ್ತಡೆಗೆ ಏನು ಕೊಡಿಸ್ತೀನಿ ನೀನು? ಕೊಡ್ಸಂದ್ರೆ ಸೀರೆ ಕೊಡ್ಸಂದಲ್ಲ. ಅಪ್ಪ ಅಮ್ಮ ಏನು ಚೆನ್ನಾಗಿ ಡೌ ಮಾಡ್ತಾರೆ ನೋಡು. ಕೊಡಿಸ್ತೀನಿ ಅಂತ ನಾನೇ ಬೇಡ ಏನು ಗಂಡ ಹೆಂಡತಿ ಡೌ ಮಾಡೋದು ಫುಲ್ ಎಕ್ಸ್ಪರ್ಟ್. ಏನಂದ್ರೆ ಇವಾಗ ನಮ್ಮ ಅಪ್ಪನ ಜೊತೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ನಾನು. ಮಾತಾಡ್ಲಾ ಮೌನರತ ಮಾಡ್ತಿದೆಯಾ? ಎಲ್ಲದಕ್ಕಿಲ್ಲ ಅಂತೀಯ? ಹುಚ್ಚ ನೀನು? ಹುಚ್ಚ ನಿನಗೆ? ಮೆಂಟ್ಲು ಸವಾಸ. ಎಷ್ಟು ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಕಾರಣಾಂತರಗಳಿಂದ ದೇವಸ್ಥಾನ ಕ್ಯಾನ್ಸಲ್ ಆಯಿತು. ಯಾವ್ದಾರು ಮೂವಿಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊತಿದ್ದೀವಿ. ಆದರೆ ಯಾವ ಮೂವಿ ಅಂತ ಇನ್ನು ಡಿಸೈಡ್ ಆಗಿರೋದು. ನಿಂಗಮ್ಮ ಏನು ಸಮಾಚಾರ? ಇದಕ್ಕೆ ಹಿಂಗೆ ಸಪ್ಕಾಗಿ ಹೋಗಿದ್ದಿ? ಈ ಥರ ಯಾಕೋ ಅಮ್ಮಗೆ ಇಬ್ರು ಮಾತಾಡ್ತಿಲ್ವಲ್ಲ? ಬಿಟ್ಬಿಡ್ಲಾ ನೋಡ್ತೀನಿ ಕಡ್ಲಾ ಎಷ್ಟೊತ್ತು ಗಂಟ ಅಂತ. ನಿಂಗೆ ಮಾಸ್ಕ್ ಹಾಕತ್ ನೀರೋಲ್ ತಗೊಂಡು ಆಯ್ತು. ಯಾಕಪ್ಪ? ಹಲೋ ಬಿಟ್ ನೋಡಮ್ಮ. ನಾಷ್ಟ ಮಾಡಿಲ್ಲಪ್ಪ. ಅದಾದ್ಮೇಲೆ ನಿಮ್ಮ ಫ್ರೆಂಡ್ ಫೋನ್ ಮಾಡಿಲ್ವಾ? ಫ್ರೆಂಡ್ ಅಲ್ಲ ಲವರು. ನಗ್ತಾವ್ರೆ ಅಮ್ಮ, ನಗ್ತಾವ್ರೆ. ಮೆಸೇಜ್ ಮಾಡಿಲ್ಲಪ್ಪ. ಅಮ್ಮ ನಿನ್ ಬರ್ತಡೇ ವಿಶ್ ಮಾಡಂದಮ್ಮ ಇವನು. ಅಮ್ಮ ಈಗ ನೋಡಮ್ಮ, ಅದುವೇ ಹೆಂಗ್ ಹೇಳ್ತದೆ ಅನ್ಕೊಂಡೆ ಬಂದಿ ಮರ್ತೋದಿ. ಅಮ್ಮ ಬಾರಿ ಚೆನ್ನಾಗಿ ಡೌನ್ ಮಾಡೋದು, ಚೆನ್ನಾಗಿ ಡೌನ್ ಅನ್ಕೊಂಡೆ ಬಂದಿ. ಆಮೇಲೆ ಪಾಪ ಅಮ್ಮ ಅವ್ರ ಹುಡ್ಗಿ ಕೈ ಕೊಟ್ಬಿಟ್ಟಿರ್ಬೇಕಣಮ್ಮ. ಅದಕ್ಕೆ ಯೋಚನೆ ಮಾಡ್ತಾವ್ರೆ. ಅದಕ್ಕೆ ನೋಡಿ ಏನಾರ ಮಾತಾಡ್ತಿದಾನ. ಅಕ್ಷಯ್ ಕುಮಾರ್ ಏನು ದಯವಿಟ್ಟು ಮೆಸೇಜ್ ಮಾಡ್ಬಿಡಿ ಪಾಪ ಪ್ಲೀಸ್. ಫೀಲಿಂಗ್ ಎಲ್ಲ ಐತೆ ಪಾಪು. ಅಕ್ಷಯ್ ಗೌಡ ಕಾರ್ ಓಡ್ಸೋದು ಹೇಳ್ಕೊಡ್ಲಾಯ್ತು. ಯಾಕೆ ಕಲ್ಸ್ಕೊಡ್ತೀನಿ ಅಲ್ಲ, ಡ್ರೈವಿಂಗ್ ಹೋಗ್ಬೇಡ ಕಲ್ಸ್ಕೊಡ್ತೀನಿ ಅಂತ. ಯಾಕೆ ಇಂಥದ್ಕಿಂತ ರೀಸನ್ ಹೇಳು. ರೀಸನ್ ಹೇಳ. ಶುಕ್ರವಾರ ಇವತ್ತು ಮಾತಾಡಲ್ಲ, ಮೌನ ಇರುತ್ತಾನ. ಯಾಕೆ? ಅಯ್ಯೋ ಒಳ್ಳೆ ಅಕ್ಷಯ್. ಮಾತಾಡು ಏನಾದ್ರೂ. ಅದು ನೀನು ಎಷ್ಟು ಸೈಲೆಂಟ್ ಆಗಿರ್ತೀರಿ, ನಗ ಬರ್ತಿಲ್ಲ ನನಗೆ. ಅಕ್ಷಯ್ ಗೌಡ ಅದೇ ಫೀಲಿಂಗ್ ಎಲ್ಲ ಐತೆ ಪಾಪ. ಅದೇ ಅವ್ರ ಹುಡುಗಿ ಮೆಸೇಜ್ ಮಾಡಿಲ್ಲ, ಫೋನ್ ಮಾಡಿಲ್ಲ ಅಂತ ಫೀಲಿಂಗ್ ಅಲ್ಲಿ ಇರೋದು ಕಣಮ್ಮ, ಅಲ್ವಾ? ಹ್ಞೂ ಅಂತೆ ಅಮ್ಮ. ಹ್ಞೂ ಅಂತವ್ರೆ ಕಣಮ್ಮ. ಯಾರು ಹುಡುಗಿ ನಿನ್ ಗೊತ್ತಮ್ಮ? ಕೇಳ್ಬಾರ್ದು, ನಾವು ಹೇಳ್ಬಾರ್ದು. ಅವನ ಡೈಲಾಗ್ ಎಲ್ಲ ನೀನ್ ಹೇಳ್ತಿದ್ಯಲ್ಲಮ್ಮ. ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ, ಪ್ರೀತಿ. ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬೈ. ಥ್ಯಾಂಕ್ ಯು. ಚೆನ್ನಾಗಿದ್ದೀರಾ? ಮತ್ತೆ ದೀಕ್ಷಾ ತಿಂಡಿ ಮಾಸ್ಕ್ ಹಾಕ್ಬಿಟ್ಟಿದ್ದೀರಾ? ಕೊರೋನಾ ನನಗೂ ಕೊರೋನಾ ಬಂದೈತೆ. ಇವೆಲ್ಲ ಮೆಮೊರಿ ಇರ್ತವೆ ಕಣೆ. ಮೆಮೊರಿ ಇದು ಪೊಲೀಸ್ ಅಂಟಿ. ಹಾಂ, ಇಲ್ಲಿ ನೋಡಿಲಿ, ನಂಜುಂಡಿ ಕಲ್ಯಾಣ ತಾನೇ? ತಾನೇ, ಹೌದು. ನೋಡಪ್ಪದು ಎಲ್ಲ ನಿನ್ನ ಫೇವ್ರೇಟ್ ಅಲ್ವ ಇವರೆಲ್ಲ? ಹಾಂ, ಫೇವ್ರೇಟೇ. ಜಲಮದ ಜೋಡಿ. ರಿಂಗಮ್ಮಿಕ್ಕೆ ಥಿಯೇಟ್ರಿಗೆ ಬನ್ನಿ ಅಂತ ಕರ್ಕೊಬರೋದಮ್ಮ.
ಗೈಸ್ ನಿಂಗಮ್ಮ ನೋಡಿ ಮೀಡಿಯಾದವ್ರ ಹತ್ರ ಹೋಗ್ಬಿಟ್ಟು ಯಾವ ಥರ ಮಾತಾಡ್ತೈತೆ. ನಿಂಗಮ್ಮನ ಸೋಕಿನ ಸೋಕಿ. ಹೇಗಿತ್ತು ಮೂವಿ? ಮೂವಿ ಚೆನ್ನಾಗಿತ್ತು, ಸೂಪರ್ ಆಗೈತೆ ಪಿಕ್ಚರು. ಈಗ ಏನಿದ್ರು ನಾವು ಅಲ್ಲಿದ್ದಂಗೆ ಗೆಲ್ಸದೆ. ಮಾತಾಡು ಮುಂದಿಗೆ. MLA ಮಾಡೋದೆ. ಅಕ್ಕ ಚೆನ್ನಾಗಿತ್ತ ಮೂವಿ? ತುಂಬಾ ಚೆನ್ನಾಗಿದೆ. ವರ ಎಲ್ಲ ಚೆನ್ನಾಗದೆ. ವರ ಇಷ್ಟ ಆಯ್ತಾ? ಸೂಪರ್ 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 ಸೂಪರ್. ರಾಜಕೀಯ ಬಂದ್ರೆ ಅವರೇ ಗೆಲ್ಲೋದು. ಹಾಗೆ ಏನಿಲ್ಲ ನಾ ಅಲ್ಲೇ ಗೆಲ್ಸಮ ಅಂತ. ನಿಂಗಮ್ಮ ಏನಾಗುತ್ತಾ ಅಕ್ಕ ಹೇಳೋದು? ಅಲ್ಲೇ ಕೇಳು. ಅದನ್ನ ನಿಂಗಮ್ಮನ ಹೇಳೋದು. ಹೆಂಗಿತ್ತು? ಎಷ್ಟು ಸಲ ನೋಡಿದೆ? 3 ಸಲ ನೋಡಿದ್ದೆ ಮೂವಿನ. ಆದ್ರೆ ನನ್ಗೊಂದು ಡೌಟ್, ಅದ್ರಲ್ಲಿ ಹೀರೋ ಸತ್ತಿದ್ದ ಅಥವಾ ವಿಲನ್ ಸತ್ತಿದ್ದ ಅನ್ನೋದೇ ಗೊತ್ತಾಗ್ಲಿಲ್ಲ. ಯಾರು ಸತ್ತಿದ್ದು ಯಾರಿಗೂ ಗೊತ್ತಿಲ್ಲ. ಪಾರ್ಟ್ 2 ನೋಡಿ ಎಲ್ಲ ಗೊತ್ತಾಗ್ಬೇಕು ಅಂದ್ರೆ ಅಂತ. ಅವನು ನನಗೆ ಅಂತ ಓ ಥ್ಯಾಂಕ್ ಯು ಅಕ್ಷಯ್ ಕೊಡು. ನಾನು ತಂದು ಕೊಡ್ತಾನೆ ಅಂದ್ರೆ ಕಿತ್ತೋದವನೇ ಸೇರಂದ್ರೆ ಎಲ್ಲ ನಾನು ಬಿಟ್ಬಿಟ್ಟು ಗೋಬಿ ತಿಂತವ್ರೆ. ಏನೆಲ್ಲ ಬ್ಯಾಟಿಂಗ್ ಮಾಡ್ತಿದ್ರಿ ನಾನು ಬಿಟ್ಬಿಟ್ಟು. ಏನು ನಿಮ್ಮಮ್ಮ ಸಮಾಚಾರ? ಗೋಬಿ ತಿನ್ನೋಣ ಅಂತ ತಲೆ ನೋಯ್ತದೆ, ಅದಕ್ಕೆ ಹೋಗಿ ಕೂತಿದ್ದಿ. ಏನ್ವರ ಜ್ವರ ತಿಂದನವ್ರು ಅಷ್ಟೇ. ಜ್ವರ ಬಂದಿರೋ ಗೋಬಿ ತಿನ್ಬಾರ್ದ ನಿಂಗಮ್ಮ? ಜ್ವರ ಹೋಯ್ತದೆ ತಿನ್ನೆ. ಕಡೆಗದ್ದೆವ್ರು ಏನು ಸಮಾಚಾರ? ತಿನ್ನಿ ಪರವಾಗಿಲ್ಲ, ನಾಚ್ಕೊಬಿಡಿ. ನನ್ನ ಬಾಯ್ ಹೇಳದ ನಿನಗೆ ಹೇಳು. ಬನ್ನಿ ನಿಂಗಮ್ಮ ಬಾಯ್ ಬಾಯ್. ಬಾಗ್ಲು ತೆಗಿತಿದೆ. ಹ್ಞೂ ಅಣ್ಣ ಫುಲ್ ಗರಂ ಆಗ್ಬಿಟ್ಟದ ಯಾಕೋ? ಯಾರು ಅಣ್ಣಗೆ? ದೀಪ ಕಸ್ಕೊಡಪ್ಪ, ಯಾರು ಕಸಿಲ್ಲ ಕಸ್ಕೊಡಪ್ಪ, ಜಾಡ್ ಮಗ. ಟ್ಯಾಕ್ಟ್ರು ಫುಲ್ಲು ಹುಲ್ ತಂದೈತೆ. ನಮ್ಮ ಮಾವ ಊರಿಂದ ಹುಲ್ಲು ಹಾಕ್ಸಿ ಕಳ್ಸೈತೆ. ಅವ್ರು ಭತ್ತ ಕುಯ್ಸಿದ್ದಕ್ಕೆ ಹುಲ್ಲಾಗಿ ಕಳ್ಸಿರೋದು. ನಿನ್ನ ಗಂಡ ಇನ್ನೇನು ಬಿಟ್ಟು ಹುಲ್ಲು ಯಾಕೋ ದುಡ್ಡು ಉಳಿಸ್ಬಿಟ್ಟು ಹೊಸ ಜೋರಾಗಿ ಮಾತಾಡಬೇಕು. ಟ್ಯಾಕ್ಟ್ರು ಸೌಂಡು ಯಾಕೆ ನಮ್ಮಮ್ಮ ಜೋರಾಗಿ ಮಾತಾಡ್ತಿಲ್ಲ. ಈ ಕಡೆ ನಮ್ಮ ಚಿಕ್ಕಪ್ಪ ಐತೆ, ಅದಕ್ಕೆ ಹೇಳಮ್ಮ ಬಿಟ್ಟಿ ಹುಲ್ಲು ಹೆಂಗೋ ಇದೇನು ಅಪ್ಪ ಬಿಟ್ಟಿ ಹುಲ್ಲು ಹೊಡೆದ್ಬಿಟ್ಟೆ. 8,000 ಅಮ್ಮ ಡವ್ ಮಾಡೋಕ್ಕೆ ನಮ್ಮ ಅಪ್ಪನೇ ಸಾಕು. 5,000 ಅದು ಆಟೋ ಬಾಡಿಗೆ ಹೋದರೆ ಟ್ಯಾಕ್ಟ್ರ್ ಬಾಡಿಗೆ ಕೊಟ್ಟಿರೋದು ಅಷ್ಟೇ. ಬಿಟ್ಟಿ ಹುಲ್ಲೇ ಅದು ನಮ್ಮ ಅಮ್ಮನ ಬರ್ತಡೇ ಕೇಕು. ನಮ್ಮ ಅಣ್ಣ ನಮ್ಮ ಅಮ್ಮನ ಬರ್ತಡೇ ಸೆಲೆಬ್ರೇಷನ್ ಮಾಡಿಸ್ತಾ ಇರೋದು. ಸೊ ಆಯ್ತಿರೋ ಗೈಸ್ ಈ ವರ್ಷದ ಅಷ್ಟೇ ನಮ್ಮ ಅಮ್ಮಂಗೆ ಏನು ಅಂತ ಮಾಡಿಲ್ಲ ಬರ್ತಡೇ ಅಂತ. ಬಟ್ ವರ್ಷನೇ ನಾನಿಲ್ಲ ಕೇಕು ಇಲ್ಲ ಏನಾದ್ರು ಸೀರೆ ಈ ಥರ ಏನಾದರೂ ಬರ್ತಡೇ ಬರ್ತೈತೆ ಅಂತ ಗೊತ್ತಿಲ್ಲ ಕಾಸು ಕೊಡೋಕೆ ಶುರು ಮಾಡಿವಿ. ಈ ವರ್ಷ ಸೀರೆ ಬುಕ್ ಮಾಡೋಣ ಇದರಿಂದ ಫ್ಲಿಪ್ಕಾರ್ಟ್ ಇದ್ದ ಮೀಶೋ ಇವತ್ತು ಬರ್ಬೇಕಾಗಿತ್ತು. ಕೈಲಿ ಹಿಡ್ಕೊತೀನಿ ಮೇಡಮ್, ಅದು ಸ್ಪಾರ್ಕ್ ಆಗೋದಿಲ್ಲ. ಕಡಿ ನೇಮ್ ಏನು ಬರ್ಸಿದ್ಯಾ? ಹ್ಯಾಪಿ ಬರ್ತಡೇ ವರು. ನಾನೇನು ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಅಮ್ಮ ಏನು ವರು. ನಿನ್ನ ಮಗ ಸ್ಟೋರಿಗೆ ಹಾಕೋದವನು ಇಷ್ಟ ಸ್ಟೋರಿಲಿ ವರು ಅಂತಾನೆ ಹಾಕೋದವನೇ ಅಮ್ಮ. ಆಯಿತು ಕಟ್ ಮಾಡ್ರಪ್ಪ ಮಾಡಿ ಆಯಿತು. ಜ್ವರ ಬಂದರೆ ಕೇಕ್ ತಿನ್ಬಾರ್ದು ಅಂತ ರೂಲ್ಸ್ ಇದ್ದ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಅಪ್ಪುದ್ರಲ್ಲಿ ವೀಡಿಯೋ ಮಾಡ್ಕೊಳಕ್ಕೆ ಹೇಳಿದ್ರೆ ವೀಡಿಯೋ ಆನಿಲ್ಲ ಅದು. ಅಪ್ಪ ಫುಲ್ ಅಮ್ಕಮ್ಮ ಕೆಳಕಂತ ಫೋಟೋ ತೆಗಿಯಕ್ಕೆ ಬರೀ ಹಂಗೆ ವೀಡಿಯೋ ಮಾಡ್ತಾನೆ ಮಾಡಬೇಕು. ವೀಡಿಯೋ ಮಾಡಬೇಕು ಹಂಗೆ ಫೋಟೋ ಕ್ಲಿಕ್ ಮಾಡೋದು ಅಂತ ಹೇಳಿಲ್ಲ. ಯಪ್ಪ ನಮ್ಮ ಸೀರಿಯಸ್ ಆಗಿ ಹಂಗಾದ್ರೆ ನಾನು ನೋಡಮ್ಮ ನಮ್ಮಮ್ಮ ಯಾರು ತಿನ್ಸೋದು ಕೊಡ್ಬೇಕು, ಯಾರು ತಿನ್ಸೋದು ಅಂತ ಹೋಗಿ ಪಕ್ಕದಲ್ಲಿ ಕುತ್ಕೊಂಡ್ರೆ ಕ್ಯಾರೆಟ್ ಅಂದಿಲ್ಲ ನನಗೆ. ತಿನ್ಸ್ಕೊಳ್ರಪ್ಪ ಆಯ್ತು. ನಿಂಗೆ ಜನ ಹತ್ಕ ತಿನ್ನಿಸ್ಲಿಲ್ಲ.
ಕೂತ್ಕೊಳ್ಳೋದಳ ಅಪ್ಪ ನಿಮ್ಗೆ ಎತ್ಕೊಬಿಡಿ ಇಲ್ಲ ನೀವು ಅಪ್ಪ ಬಾ ಹೋಗ್ಲಿ. ನಾಯಿ ಕಡೆ ಯಾಕೆ ವೇಸ್ಟ್ ಮಾಡಬೇಕು? ಫೋಟೋ ತೆಗಿತೀರ ಹೋಗಿ. ಶೇಡ್ ಜೊತೆಗೆ ವರ ತಗೋ ತಿರ್ಗಾ ಹ್ಯಾಪಿ ಬರ್ತಡೆ. ಬಾಯಿ ತುಂಬ ಕೇಕ್ ತುಂಬ್ಕೊಬಿಟ್ಟು ನನಗೆ ಸ್ಟೈಲಾಗಿ ಮಾತಾಡೋದು. ಅಪ್ಪ ಸ್ಟೈಲಿಗೆ ಬಂದ್ಬಿಟ್ಟ. ಬಂದೆ ತಾಡೆ ಅಂತಿರೋದು. ಲೋ ಎಲ್ಲ ನೀನೇ ತಿನ್ಕೊಂಡು ಅಷ್ಟು ಚೆನ್ನಾಗಿರೋ ಕೇಕ್ನ ಯಾವ್ಯಾವ ಸ್ಟೈಲಲ್ಲಿ ಮಾಡಾಕ್ಬಿಟ್ರು ನೋಡಿ ಹಂಗೆ. ಬಕಾಸುರ ಅದೇನೋ ತೊಟ್ಬಿಟ್ಟು ನನ್ನ ಕ್ಯಾಮ್ರಾದಲ್ಲಿ ನೋಡಿ ಏನು ವೈಟಾಗಿ ಕಾಣಿಸ್ತಾ ಇದೆಯಾ? ನಾನು ಇರೋದೇ ವೈಟ್. ಅಪ್ಪ ನೀನು ಹೆಂಡ್ತಿ ಕೇಕ್ ಅಂತ ತಿನ್ಸೋಗು. ನೀನು ಹೆಂಡ್ತಿಗೆ ನಿನ್ನ ಕೇಕ್ ತಿನ್ನಿಸ್ತಾರೆ ಬರ್ತ್ಡೇ ಫುಲ್ಫಿಲ್ ಆಗಲ್ವಂತೆ ಅಪ್ಪ. ನೀನು ಹುಟ್ಟಿರೋ ಡೇಟ್ ಯಾರು ಕೇಳಿದ್ದು? ಅಪ್ಪ ರೀ ವರಲಕ್ಷ್ಮಿ ರೀ ಅಪ್ಪ ನಿನ್ನ ಹೆಂಡ್ತಿಗೆ ನಮ್ಮ ಅಪ್ಪ ಪಚ್ಚ ಸರಿ ಬಿಡ್ಕೊತಾರೆ. ಅಪ್ಪ ನಿನ್ನ ಹೆಂಡ್ತಿಗೆ ನಿನ್ನ ಕೇಕ್ ತಿನ್ನಿಸ್ತಾರೆ ಬರ್ತಡೇನೇ ಫುಲ್ಫಿಲ್ ಆಗಲ್ವಂತೆ ಕಣಪ್ಪ. ಅಮ್ಮನ ನಮ್ಮಮ್ಮ ಫುಲ್ ಖುಷಿ ಆಗಲ್ಲ. ಅಪ್ಪ ನೀನು ಹೆಂಡ್ತಿಗೆ ಐ ಲವ್ ಯು ಹೇಳ್ಬಿಡು ಮತ್ತೆ. ಅಪ್ಪ ನಾಚ್ಕೊಬಿಡ ಹೇಳಪ್ಪ. ಅಪ್ಪ ಹೇಳ್ಬಿಡಪ್ಪ ಇರ್ಲಿ. ಅಪ್ಪ ಅಪ್ಪ ನೀನು ಹೆಂಡ್ತಿಗೆ ಐ ಲವ್ ಯು ಹೇಳ್ಬಿಡು. ಅಪ್ಪ ಐ ಲವ್ ಯು ಹೇಳ್ಬಿಡಪ್ಪ. ಅಪ್ಪ ಹೇಳ್ತೀನಿ ನಾಚ್ಕೊಬಿಡ ಹೇಳಪ್ಪ. ಅಪ್ಪ ನಾಚ್ಕೊಬಿಡ ಕೇಕ್ ನಿನ್ನ ಕೇಕ್ ಕೊಡ ನನ್ನ ಕೇಕ್ ತಿಂದಿರೋ ಪರವಾಗಿಲ್ಲ ಐ ಲವ್ ಯು ಹೇಳೋಣ ಅಂತ. ಅಪ್ಪ ಐ ಲವ್ ಯು ಹೇಳ್ಬಿಡಪ್ಪ. ಅಪ್ಪ ಐ ಲವ್ ಯು ಹೇಳಪ್ಪ. ಅಮ್ಮಂಗೆ ಐ ಲವ್ ಯು ಅವ್ರ ಅನ್ಬಿಡಪ್ಪ. ಅಪ್ಪ ಅಂದ್ಬಿಡಪ್ಪ ನೀನು ಹೆಂಡ್ತಿ ನಾಚ್ಕೊತಾವಳೆ. ಅಮ್ಮ ನೀನಮ್ಮ ಅಮ್ಮ ನೀನಂದ್ರೆ ಪಕ್ಕ ಅನ್ನತ್ತೆ. ಅಪ್ಪ ಅಪ್ಪ ಅಮ್ಮ ಈ ಥರ ಅವಮಾನ ಮಾಡ್ತಿರೋದು ನನಗೆ. ನನ್ನ ಮಗ ಹೇಳ್ತಾನ ಹೇಳ್ಬಿಡು ನೀನು ಐ ಲವ್ ಯು ಟು ಅಂತ. ಐ ಲವ್ ಯು ಟು. ಹೋಗ್ಲಿ ಕೇಕ್ ಕೊಡಿ ಯಾರು ಏನಾರು ಹೇಳ್ಕೊಳ್ಳೋರಿ. ನೀನು ಜ್ವರ ತಿನ್ಬೇಡ. ಮಾತ್ರೆ ಕೊಟ್ಟವ್ರೆ ಮಾತ್ರೆ ನುಂಗೋರು ಏನೂ ಆಗಲ್ಲ. ಮಾವಯ್ಯ ಮಾವಯ್ಯ ಏನು ಕೇಕ್ ತಿನ್ಬಿಡೋದು ಅಂತ ರೂಲ್ಸ್ ಇದ್ದ. ಪ್ಲೇಟ್ ಇಟ್ಕೊಂಡು ನಿಂತವ್ರಿ ನೋಡಿ. ಏನು ಊಟ ಎತ್ತೋತಾರಲ್ಲ ಹಂಗೆ ಕೇಕ್ ಇಟ್ಕೊಂಡು ನಿಂತು ತಟ್ಟೆ ಇಟ್ಕೊಂಡು. ಅಪ್ಪೋ ಅಲ್ಲ ನಿನಗೆ ದೇವ್ರು ಒಳ್ಳೇದು ಮಾಡೋದ. ಕರುಣೆ ಇರಲಿ ಸ್ವಲ್ಪ ನಮ್ಮ ಮೇಲೆ ಕರುಣೆ ಇರಲಿ. ಯಪ್ಪ ದೇವ್ರೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಅಪ್ಪು ಇಲ್ಲು ನಿನಗೆ ನೋಡು ನನಗೆ ನೋಡು ಹಂಗೆ ಯಾವ ಥರ ಕೇಕ್ ಕೊಟ್ಟಿದ್ದಾರೆ ಮತ್ತೆ. ಬೇಕು ಕೊಡು. ಅಷ್ಟು ಕೊಪ್ಪಳು ಇದ್ನೇ ನಾವು ಇಬ್ರು ತಿನ್ಕಮ್ಮ. ಬಕಾಸುರು ನಾವು 4 ಜನಕ್ಕೆ ಅಂದ್ಬಿಟ್ಟು ಚಿಕ್ಕದೇ ತರಿಸಿದ್ದು. ಇಲ್ಲಾಂದ್ರೆ ಹೋಗ್ಲಿ ಇನ್ನೊಂದು ಚೂರು ಕೊಡ್ರಲ್ಲ. ಇನ್ನೊಂದು ಚೂರು ಹಾಕು ಆಯ್ತು. ಜ್ವರ ಜಾಸ್ತಿ ತಿನ್ಬಾರ್ದು. ಏನಾಗಲ್ಲ ಹಾಕು. ಬೆಳಿಗ್ಗೆ ತಿಂತೀನಿ ಫ್ರಿಜ್ಜಲ್ಲಿ ಮಡಿಕೊಂಡು. ನಮ್ಮ ಋಣ ಸಪ್ಪ ಅಮ್ಮ ನಿನ್ನ ಮಗ ಅದೆಷ್ಟು ಹೊಟ್ಟೆ ಹುರ್ಕೊಂಡು ಅದೆಷ್ಟು ಮನ್ಸಲ್ಲೇ ಬೈಕ ಕೇಕ್ ಕೊಡ್ತಿದ್ದ ನಂಗೆ ಕಾಣಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಇವಾಗ ಹುಷಾರಿಲ್ಲದೆ ಇರೋ ಕಾರಣ ವೀಡಿಯೋನ ಕರೆಕ್ಟಾಗಿ ಮಾಡ್ಕೊಳಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತಿನ ವಿಡಿಯೋ ಚಿಕ್ಕದಾಗಿತ್ತು. ಪ್ಲೀಸ್ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು.